ಈ ಕೆಲಸ ಬೇರೆ ಮಾಡ್ತಾರಲ್ಲಪ್ಪ ಇವರು. ಯಾವ ಲಾಸ್ಟ್ ಬತ್ತೀನಿ ಬಂದಪ್ಪ ನನ್ನ ಲಾಂಗು ಲಾಂಗು ತಾಂಗು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ವ್ಲಾಗ್. ನಾನಿವತ್ತು ನನ್ನ ಫ್ರೆಂಡ್ಸ್ ಜೊತೆ ಕಬಿನಿ ಬ್ಯಾಕ್ ವಾಟರ್ಸ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಸಫಾರಿಗೆ ಹೋಗೋಣ ಅಂತ ಎಲ್ಲ ಪ್ಲ್ಯಾನ್ ಹಾಕಿದ್ರು. ಹೆಸರು ಬಂದು ಕಂಕಣಕೋಟೆ ಸಫಾರಿ ಸೆಂಟರ್ ಅಂತ. ನಾನು ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಮತ್ತು ನಾಗರಹೊಳೆ ನ್ಯಾಷನಲ್ ಪಾರ್ಕಲ್ಲೂ ಸಫಾರಿಗೆ ಹೋಗಿದ್ದೀನಿ. ಬಟ್ ನನಗೆ ಯಾವಾಗಲೂ ಟೈಗರ್ ಸೈಟ್ ಆಗೇ ಇಲ್ಲ. ನಾನು ಹೋದಾಗ ಟೈಮಿಂಗ್ಸು ಅರೌಂಡ್ 12 o'clock ಇಲ್ಲಾಂತಂದರೆ 2 o'clock ಆ ಟೈಮಿಂಗ್ಸಲ್ಲಿ ಹೋಗಿದ್ದಿದ್ದು. ಹಾಗಾಗಿ ನಾವು ಫ್ರೆಂಡ್ಸ್ ಎಲ್ಲ ಏನು ಪ್ಲ್ಯಾನ್ ಮಾಡಿದ್ವಿ ಅಂದರೆ, ಈ ಸಲ ಬೆಳಗ್ಗೆನೇ ಹೋಗೋಣ, ನೋಡೋಣ, ಈ ಸಲ ಟ್ರೈ ಮಾಡೋಣ, ಬೆಳಗ್ಗೆ ಸಫಾರಿಲಿ ಟೈಗರ್ ಸೈಟ್ ಆಗ್ಬೋದು ಅಂತ. ಬಟ್ ಬ್ಯಾಡ್ ಲಕ್, ನಮ್ಗೆ ಈ ಸಲಿನೂ ಟೈಗರ್ ಸೈಟ್ ಆಗಲಿಲ್ಲ. ಅದಕ್ಕೆ ನಾನು ನನ್ನ ಫ್ರೆಂಡ್ಸು ಸೆಲೆಬ್ರೇಟ್ ಕೂಡ ಮಾಡಿದ್ವಿ. ಮುಂದೆ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಸೊ ನಾವು ಮನೆ ಬಿಟ್ಟಾಗ ಅರೌಂಡ್ 3:40 ಆಗಿತ್ತು. ಎಲ್ಲರನ್ನೂ ಪಿಕ್ ಮಾಡಿಕೊಂಡು ಅವ್ರ ಮನೆ ಹತ್ರನೇ ಹೊರಟ್ವಿ. ನಾವು ಕಬಿನಿ ರೀಚ್ ಆದಾಗ ಅರೌಂಡ್ ಅರ್ಲಿ ಮಾರ್ನಿಂಗ್ 5:20 ಆಗಿತ್ತು. ಇನ್ನು ಟಿಕೆಟ್ ಇಶ್ಯೂ ಮಾಡ್ತಾ ಇರಲಿಲ್ಲ. ನೀವು ಜೀಪಲ್ಲಿ ಸಫಾರಿ ಹೋಗಬೇಕು ಅಂದರೆ ಆನ್ಲೈನಲ್ಲೇ ಬುಕ್ ಮಾಡ್ಕೊಬೇಕಿತ್ತಂತೆ. ಸೊ ನಾವೇನು ಆನ್ಲೈನಲ್ಲಿ ಬುಕ್ ಮಾಡಿರಲಿಲ್ಲ, ಹಾಗಾಗಿ ನಾವು ಬಸ್ಸಲ್ಲೇ ಹೋದ್ವಿ. ಇನ್ನು ಟಿಕೆಟ್ ಇಶ್ಯೂ ಮಾಡಿರಲಿಲ್ಲ, ಹಾಗಾಗಿ ನನ್ನ ಫ್ರೆಂಡು ಕಾಫಿ ಮತ್ತು ರಸ್ಕು ಎಲ್ಲ ತಂದಿದ್ರು. ಸೊ ಎಲ್ಲ ಸ್ವಲ್ಪ ಕಾಫಿ ರಸ್ಕ್ ತಿಂದ್ಬಿಟ್ಟು ಟಿಕೆಟ್ ಇಶ್ಯೂ ಮಾಡಬೇಕಾದ್ರೆ ಟಿಕೆಟ್ ತೊಗೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಫಸ್ಟು ಸಫಾರಿ ಸ್ಟಾರ್ಟ್ ಆಗೋದು 6:30ಗೆ, ಹಾಗಾಗಿ ನಮಗೆ ಫಸ್ಟ್ ಸ್ಲಾಟಲ್ಲೇ ಸಿಕ್ಕಿತ್ತು. ವೆದರ್ ತುಂಬ ಚೆನ್ನಾಗಿತ್ತು, ತುಂತುರು ಮಳೆ ಹಾಕ್ತಾಯಿತ್ತು. ಅದರ ಜೊತೆ ಬಿಸಿ ಬಿಸಿ ಕಾಫಿ ರಸ್ಕು, ಕ್ಲೈಮೇಟ್ ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ನಾನು ಆಗಲೇ ಹೇಳ್ದಂಗೆ ಟೈಗರ್ ಸೈಟ್ ಆಗಲಿಲ್ಲ ನಮಗೆ. ನಾರ್ಮಲಾಗಿ ಎಲಿಫ್ಯಾಂಟು ಮತ್ತು ಜಿಂಕೆ, ಕಾಡ್ಕೋಣ ಮತ್ತು ಕಾಡಂದಿ ಇದಿಷ್ಟೇ ನಾವು ನೋಡಿದ್ದು. ನಮ್ಮ ಮನೆಯವ್ರು ಏನೋ ಪಾರ್ಟಿಗೆ ಹೋಗಿದ್ದೀನಿ ಅಂದ್ಬಿಟ್ಟು ನನ್ನ ಮಗ ಬಿಡದೆ ಇದು ಮತ್ತೆ 11:30 ತಿಂದಿದ್ದೀನಿ. ಇದೆಲ್ಲ ಪೇಪರ್ದು ಅವನು ಕೊಟ್ಬಿಡೋಣ. ಜನಾರ್ದನ್ ಅಷ್ಟೊಂದು ಕೊಟ್ಬಿಟ್ಟು ಎಲ್ಲ ಟ್ರೈ ಮಾಡಿ ಯಾವುದು ಬೇಡ ಅಂತ ಎಲ್ಲ ಬಿಸಾಕಿ ಕಾಟನ್ ತಗೊಂಡು ಹಾಕೊಂಡ್ಬಂದ. ಈಗೆಲ್ಲ ಎಂಬ್ರಾಯ್ಡ್ರಿ ಇರೋದು ಎಲ್ಲ ತಗೊಂಡಿದ್ದೆ, ಸೀರೆ ಮ್ಯಾಚಿಂಗ್. ಅವಾಗೆಲ್ಲ ಸ್ಕೂಲ್ ಹಾಕೊಂಡೋಗ್ಬೇಕಿತ್ತು. ಅಲ್ಲ ಡ್ರೆಸ್ಸು ನೀರಾಗ್ಬಿಟ್ರೆ ಎಲ್ಲರೂ ನೆಂದ್ರೆ ಮಳೆಯಲ್ಲಿ ಬೇಗ ಒಣಗಲ್ಲ. ನಂಗೆ ಮೊದಲೇ ಈ ಜಾಗ ನನಗೆ ಬೇಗ ಎಲ್ಲ ಸೀದಾ ಆದರೆ ಅದನ್ನ ಕೌಂಟ್ ಆಗುತ್ತಾ? ಟಿಶ್ಯೂ ಇದ್ರೆ ಒರೆಸ್ಕೋಬೇಕು. ಕೈ ಒರೆಸಿದ್ದೆ ಈ ಟಿಕೆಟ್ 26 ಲಾಸ್ಟ್. ನೀವೇ 26 ಲಾಸ್ಟ್. 27 ಇಲ್ಲ ಅಂದ್ರೆ 27
So come a little closer, but don't hold your breath. Silence in the background, violence in your eyes now. Remember that time you gave your heart to me. Remember that time when life was like a dream. You know what I know. Life is our game that we play. I won't get away. We can find a safe place within our company. Within our company. Within our company. So come closer to me. Come a little closer. How long can you hold until your breath falls? It's been too long now. I think that I'll want to second guess you. I second guess me. I second guess them. Don't second guess me. So come a little closer. ಆ ಕಡೆ ಇರೋ ತಗೊಳ್ಳಿ ಶ್ವೇತಾ. ಅಲ್ಲೇ ತಟ್ಲೇಕ ಇದು ಸ್ವಲ್ಪ ಕೊಂಬೆಲ್ಲ ಜಿಂಕೆ ಸಿಗ್ತಾ ಇದೆ. ಜಿಂಕೆ ಹುಲಿಯಲ್ಲಿ ರೈಮೋ. ಹೋಲ್ ಡೇ ನೇಚರ್ ಮಧ್ಯ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಎಲ್ಲರಿಗೂ ತುಂಬ ಖುಷಿ ಆಗ್ತಾಯಿತ್ತು. ಒಂಥರ ಮಿಕ್ಸ್ ಫೀಲಿಂಗ್ಸು, ಫನ್ನು, ಹ್ಯಾಪಿ, ಎಂಟರ್ಟೈನು ಎಲ್ಲ ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಟೈಗರ್ದು ಹೆಜ್ಜೆ ಗುರುತು. ಡ್ರೈವರ್ ಹೇಳ್ತಾ ಇದ್ರು ಇಲ್ಲಿ ಟೈಗರ್ ಪಾಸ್ ಆಗಿದೆ, ಹಾಗಾಗಿ ಹೆಜ್ಜೆ ಗುರುತು ಇದೆ ಅಂತ ಹೇಳಿದ್ರು. ಇಲ್ಲಿ ನೋಡಿ, ಕ್ಲೀನಾಗಿ ಕಾಣ್ತಾ ಇದೆ ಅಲ್ವಾ, ಅದು ಟೈಗರ್ದು ಕಾಲೆಜ್ಜೆ ಗುರುತಂತೆ. ಇದೆಲ್ಲ ನಿನ್ನೆ ಬಂದಿತ್ತೋ ಏನೋ. ಲೇಟ್ ಅಲ್ವಾ? ಇನ್ನ ಗೋಸಕ್ಕೆ ಇಡ್ಲಿ ಎಲ್ಲ ಹಾಕೊಡೋದು ಹೋಟ್ಲಲ್ಲಿ ಎಲ್ಲ ರೆಡಿ ಇರುತ್ತೆ. ಅವ್ರಿಗೆ ಜನ ಎಲ್ಲ ಹೋಗ್ತಾ ಕೇಕ್ ತಿನ್ನೋದು ಒಂದು ಸಿಗಿರುತ್ತೆ.
ನಾನಲ್ಲ ಅವ್ರು ತಿನ್ನೋದು ಎಲ್ಲರೂ ತಿನ್ನೋದು ಪೇಪರ್ ಕಂತೆ ಯಾವ ಬಾದಾಮಿ ಬಿಡ್ತದೆ ಇಳಿಸ್ಬಾರ್ದು ಅದನ್ನೆಲ್ಲ ಆರಾಮ ಒಂದು ಬಾದಾಮಿ ಅರ್ಧ ಬಾದಾಮಿ ಬರಕೋ ಅಪ್ಪ ನನಗೆ ನಿಮ್ಗೆ ಆ್ಯಕ್ಚುಲಿ ತುಂಬ ಟೇಸ್ಟ್ ಬಿಟ್ಟಿತ್ತು ಅಲ್ಲಿ ನಮ್ಗೆ ಆ್ಯಕ್ಚುಲಿ ಅರ್ಧಕ್ಕೇನೆ ಹೊಟ್ಟೆ ಇಬ್ರು ಮಾತಾಡ್ಕೊಂಡು ಹೌದಾ ನಂಗೆ ಹೊಟ್ಟೆ ತರ್ಬೋದು ನಾವು ಅನ್ಸುತ್ತಲ್ಲ ಅವ್ರೆ ಮಾಡಲಿಲ್ಲ ಹೌದು ತಗೊಂಡೋಗ್ಬೋದು ಅಂತ ಹೇಳ್ತಾರೆ ಹೌದಾ ನಮ್ಗೆ ಅಲ್ಲೂ ಎಲ್ಲೂ ಬಿಟ್ಟಿರಲಿಲ್ಲ ಬಂಡಿಪುರದಲ್ಲೂ ಎಲ್ಲ ಬಿಟ್ಟಿರಲಿಲ್ಲ ನಮಗೆ ಅಲ್ಲಿ ಬಿಡಲ್ಲ ಅನ್ಕೊತೀನಿ ನೀನು ಬಿಟ್ಟಿದ್ರೆ ನಮ್ಗೆ ಅಲ್ಲ ಯಾರು ಚರ್ಚೆ ಮಾಡಲಿಲ್ಲ ಹೇಳ್ತಾರೆ ತಿನ್ಬೇಡಿ ಮಧ್ಯರಾತ್ರಿ 3 ಗಂಟೆಗೆ ಎಲ್ಲರೂ ಎದ್ದಿದ್ದರಿಂದ ತುಂಬ ಸುಸ್ತಾಗಿತ್ತು ಮತ್ತು ಎಲ್ಲರಿಗೂ ತುಂಬ ಹೊಟ್ಟೆ ಹಸಿತಾ ಇತ್ತು. ಸಫಾರಿ ಹತ್ರನೇ ಸ್ವಲ್ಪ ಕೇಕು ಸ್ನ್ಯಾಕ್ಸು ಎಲ್ಲ ತಿಂದ್ಕೊಂಡು ನಾವು ಇಂಡಿಯನ್ ರೆಸ್ಟೋರೆಂಟ್ ಅಂತ ಅಲ್ಲೊಂದು ಹೋಟ್ಲಿದೆ, ಅಲ್ಲಿಗೆ ಬಂದ್ವಿ. ಅಂದರೆ ಕಬಿನಿಯಿಂದ 2 ಕಿಲೋಮೀಟರ್ಸ್ ಇನ್ನು ಹಿಂದ್ಗಡೆನೇ ಬರಬೇಕು. ಅಲ್ಲಿಗೆ ಬಂದು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಓಕೆ ಆಗಿತ್ತು. ಬ್ರೇಕ್ಫಾಸ್ಟ್ ಎಲ್ಲ ತಿಂದ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಜಂಗಲ್ ರೆಸಾರ್ಟ್ಗೆ. ತುಂಬಾ ಒಳಗಿದೆ ಬಾರ್ಡ್ರಿಗೂ. ಅದೇ ಹೇಳಿದ್ನಲ್ಲ ಇಷ್ಟು ಬಿಟ್ಟು ಇರುತ್ತೆ ಕಾಮನ್ ಆಗಿ. ಆಮೇಲೆ ಡಿಸೈನ್ ಜಂಗಲ್ ರೆಸಾರ್ಟ್ ಹೋಗೋ ದಾರಿಲಿ ನಮಗೆ ಇದೊಂದು ಸ್ಪಾಟ್ ಸಿಕ್ತು. ನನಗೆ ಇದನ್ನು ನೋಡ್ತಾ ಇದ್ದರೆ ಊಟಿ ನೋಡ್ದಂಗೆ ಅನಿಸ್ತಾ ಇತ್ತು. ಗ್ರೀನ್ ಮ್ಯಾಟ್ ಹಾಸ್ದಂಗಿತ್ತು. ಹಾಗಾಗಿ ಇಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸಿ ಎಲ್ಲರೂ ಫೋಟೋ ಶೂಟ್ ಮಾಡಿದ್ವಿ. ಜಾಸ್ತಿ ಆಯ್ತಾಳೆ ಸ್ವಾಮಿಂದ ಸ್ಮೈಲ್. ಓಹೋ ಅಲ್ಲಿ ಬೇಕಾದ್ರೆ ಬಿಡ್ಬೋದು. ಮುಂದಕ್ಕೆ ಅಲ್ಲಿ ಲೆಫ್ಟ್ ಹಾಕೊಂಡು ನಡೀರಿ. ಹೌದಾ? ಇಲ್ಲೇ ಲೆಫ್ಟ್ ಇದೆಯಲ್ಲ ರೋಡ್ ಕಣಪ್ಪ, ಲೆಫ್ಟ್ ಆ ರೋಡ್ಗೆ. ನೋಡಿ, ಇದೇ ಜಂಗಲ್ ರೆಸಾರ್ಟು. ತುಂಬ ಚೆನ್ನಾಗಿತ್ತು. ನಮಗೆಲ್ಲರಿಗೂ ಇಲ್ಲಿ ಒನ್ ಡೇ ಆಲ್ಟ್ ಆಗಬೇಕು ಅಂತ ಇಷ್ಟ ಆಯಿತು. ಬಟ್ ಆದರೆ ನಮ್ಮದೇನು ಬುಕ್ಕಿಂಗ್ ಇಲ್ಲದೆ ಇರೋದ್ರಿಂದ ನಾವೇನು ಆಲ್ಟ್ ಆಗಲಿಲ್ಲ. ಬಟ್ ಇಲ್ಲಿ ತುಂಬ ಚೆನ್ನಾಗಿದೆ. ಔಟ್ಡೋರ್ ಗೇಮ್ಸ್ ಇತ್ತು, ಬೋಟಿಂಗ್ ಇತ್ತು. ನಾವು ಬೋಟ್ ರೈಡ್ ಹೋದ್ವಿ. ಮತ್ತು ಎಲ್ಲ ಹೇಗೆ ಜೋಡಿಸಿದ್ದಾರೆ ಅಂತಂದರೆ ಎಲ್ಲ ಆ್ಯಂಟಿಕ್ ಚೇರ್ಸ್ಗಳು, ಆ್ಯಂಟಿಕ್ ಫೋಟೋಸು, ಪೇಂಟಿಂಗ್ಸು ತುಂಬ ಚೆನ್ನಾಗಿತ್ತು. ಅಷ್ಟೊತ್ತಿಗೆ ಬರ್ತೀವಿ. ದೇವಸ್ಥಾನ ಕರ್ಕೊಂಡು ಹೋಗ್ಬೇಕು ನೀವು ನಮ್ಮನ್ನ. ದೇವಸ್ಥಾನ ಇರುತ್ತಲ್ಲ ಮಧ್ಯಾಹ್ನ ಎಷ್ಟೊತ್ತಿಗೆ ಆಗ್ಲಾಕತ್ತೆ? ಸಾಮಾನ್ಯ ಎಷ್ಟೊತ್ತಿಗೆ ಬಾಗ್ಲಾಕ್ತಾರೆ? ಹೌದಾ? ಮಧ್ಯಾಹ್ನ ಓಪನ್ ಇರುತ್ತಾ?
ತುಂಬಾ ಚೆನ್ನಾಗಿದೆ ಒಳಗಡೆ. ಹಾಯ್ ಹಾಯ್. ಅದು ನೋಡಿ ಎಷ್ಟು ಚೆನ್ನಾಗಿ ಓ ಅಲ್ಲಿ ನೋಡಿ, ಓ ಅಲ್ಲೆಲ್ಲೋ ಜಾಗ ಇದೆ ಸೌಮ್ಯ. ಮುಖ ಹಾಕೊಂಡು ಕೂತ್ಕೊಂಡ್ರೆ ಚೆನ್ನಾಗಿ ಅಲ್ಲಿ ಅಲ್ಲಿ ಸೊ ಸ್ವೀಟ್. ಇದು ಮಾಡಿ ಝೂಮ್ ಮಾಡಿ ಚೆನ್ನಾಗಿಬಿಟ್ಟಿದೆ. ಬಿಟ್ಟಿದ್ರೆ ಆಗೋಗ್ತಿದ್ರು, ನಾನ್ ಬಿಟ್ಟ ಬಿಡ್ಲಿಲ್ಲ. ಇಲ್ಲ ಟೈಮಿಂಗ್ಸ್ ಇರುತ್ತೆ. ಅಲ್ಲ ಮೇ ಬಿ ಇವ್ರಿಗೆ ಕೇಳೋಣವಾ? ಇಲ್ಲ ಇಲ್ಲ ಬೇರೆ ನೋಡ್ಬೋದು, ಬುಕ್ ಮಾಡ್ಬೋದು. ಬುಕ್ ಮಾಡಿ ನಾನು ನೋಡಿಲ್ಲ. ಅವ್ನು ಇನ್ನೊಂಥರ ಎನ್ಕ್ವೈರಿ ಮಾಡಿರ್ಬೇಕು, ನೀರಿಗೆ ಎನ್ಕ್ವೈರಿ ರೇನಿ ಸೀಸನ್ ಆಗಿರೋದ್ರಿಂದ ಕಬಿನಿ ಫುಲ್ ನೀರು ತುಂಬಿತ್ತು. ಅಷ್ಟು ದೂರ ಹೋದ್ಮೇಲೆ ಡ್ರೈವರು ನಮಗೆಲ್ಲ ರೈಡ್ ಮಾಡ್ತೀರಾ ಅಂತ ಕೇಳಿದ್ರು. ಸೊ ನಾವು ಒಂದ್ಸಲಿ ಟ್ರೈ ಮಾಡೋಣ ಅಂತ ಎಲ್ಲರೂ ಒಂದು 2 minutes ರೈಡ್ ಮಾಡಿದ್ವಿ.
ಕಬಿನಿ ಸುತ್ತಮುತ್ತ ತುಂಬ ಜಂಗಲ್ ರೆಸಾರ್ಟ್ಸ್ ಇದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಹಟ್ಟೆಲ್ಲ ಕಾಣ್ತಾ ಇದೆಯಲ್ಲ, ಇದೆಲ್ಲ ರೆಸಾರ್ಟು. ಅವ್ರದ್ದೇ ಬೋಟ್ ಇದು. ಮೋಸ್ಟ್ಲಿ ರೈಡ್ಗೆ ಅವರು ಕೊಡ್ತಾರೆ ಅಂತ ಅನಿಸುತ್ತೆ. ಆ ಥರ ತುಂಬ ರೆಸಾರ್ಟ್ ನೋಡಿದ್ವಿ ನಾವು ಸುತ್ತ. ಆ ಜಂಗಲ್ ರೆಸಾರ್ಟ್ಸ್ ಎಲ್ಲ ನೋಡೋಕ್ಕೆ ತುಂಬ ಲಕ್ಸುರಿ ಆಗಿತ್ತು. ಫುಡ್ ಹೇಗಿದೆ ಅಂತ ಗೊತ್ತಿಲ್ಲ, ನಾವು ಟ್ರೈ ಮಾಡಿಲ್ಲ. ಬಟ್ ನೋಡೋಕ್ಕೆ ಮಾತ್ರ ಲಕ್ಸುರಿ ಆಗಿತ್ತು. ನೋಡಿ, ಇಲ್ಲೊಂದಿದೆ. ಓ, ಫುಲ್ ರೈಸ್ ತಗೊಂಡ್ಬಿಟ್ರು. ಕರ್ಕೊಂಡ್ರಪ್ಪ. ಸೌಮ್ಯ, ಹುಷಾರಾಗಿ ಮನೆ ಕರ್ಕೊಂಡು ಹೋಯ್ತೀರಾ ತಾನೆ? ಓಹೋ, ಈ ಕೆಲಸ ಬೇರೆ ಮಾಡ್ತಾರಲ್ಲಪ್ಪ ಇವರು. ಯಾವಾಗ ಕಲ್ತ್ಕೊಂಡ್ರು? ಚೆನ್ನಾಗಿ ಓಡಿಸ್ತಿ ಕಣವ. ಬಂದು ಏನೇನ್ ಮಾಡ್ಬೇಕು ಅಂತ. ಸಾಕು ಅಂದ್ರು. ರೈಟ್ ಹೋಗ್ಲಾ? ಬೋಟ್ ರೈಡ್ ಎಲ್ಲ ಮುಗಿಸ್ಕೊಂಡು ನಮ್ಮ ಫ್ರೆಂಡು ಊಟಕ್ಕೆ ಅರೇಂಜ್ ಮಾಡಿದ್ರು. ಸೊ ಎಲ್ಲ ನಾವು ಅಲ್ಲಿಗೆ ಹೊರಟ್ವಿ ಊಟಕ್ಕೆ. ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಏನಕ್ಕೆ ಅರ್ಧಕ್ಕೆ ನಿಂತೋಗೈತಿ ಇದಲ್ವೇನಾ? ಹೇಗಿದೆ ಊಟ? ಮುದ್ದೆ, ನಾಟಿ ಕೋಳಿ ಸಾರು, ಫ್ರೈ, ಮೊಟ್ಟೆ. ನೈಸ್. ಉಪ್ಪಿದೆ ಇಟ್ಕೊಂಡ್ರಪ್ಪ, ಒಂಚೂರು ಸಪ್ಪೆ ಅನ್ನಿಸ್ತಿದೆ. ಬೇಕಾ? ನಂಗೆ ಬೇಡ. ನಾನು ಕೆಲವೊಬ್ರು ಹಾಕ್ತಾರಪ್ಪ. ಹಳ್ಳಿಯವ್ರ ಊಟ ತುಂಬ ರುಚಿಯಾಗಿತ್ತು. ಹೊಟ್ಟೆ ತುಂಬ ತಿಂದು ನಾವೆಲ್ಲರೂ ಒಂದು ಅರ್ಧ ಗಂಟೆ ಅಲ್ಲೇ ರೆಸ್ಟ್ ಮಾಡಿದ್ವಿ. ಅದಾದಮೇಲೆ ಅಲ್ಲೇ ಹತ್ತಿರ ಇರೋ ಚಿಕ್ಕಮ್ಮದೇವಿ ಬೆಟ್ಟಕ್ಕೆ ಹೋದ್ವಿ. ಇದು ಬೆಟ್ಟದ ಮೇಲಿರೋದು ದೇವಸ್ಥಾನ. ಸುತ್ತ ವ್ಯೂ ಎಷ್ಟು ಚೆನ್ನಾಗಿದೆ ಅಂದರೆ ತೋರಿಸ್ತೀನಿ ನೋಡಿ. ಇಲ್ವಾ?
ಎಲ್ಲ ಇಷ್ಟೊಳಗೆ ಸುತ್ತಿದ್ದೀವಿ. ದೇವ್ರ ದರ್ಶನ ಮುಗಿಸ್ಕೊಂಡು ಮೈಸೂರಿಗೆ ಹೊರಟ್ವಿ. ಆಲ್ರೆಡಿ 6 ಆಗಿತ್ತು. ಆನ್ ದ ವೇ ಹೋಗ್ತಾ ನಮಗೆ ಒಂದು ತೋಟದಲ್ಲಿ ಚೆಂಡು ಹೂವು ಹಾಕಿದ್ರು. ತೋಟದ ಸುತ್ತ ಚೆಂಡು ಹೂವು ಇತ್ತು, ನೋಡೋಕೆ ತುಂಬ ಚೆನ್ನಾಗಿತ್ತು. ಅಲ್ಲಿ ನಾವು ಫೋಟೋಶೂಟ್ ಮಾಡೋಣ ಅಂತ ಇಳಿದ್ವಿ. ನಾನು ಆಗಲೇ ಸ್ಟಾರ್ಟಿಂಗ್ ಹೇಳ್ದಂಗೆ ನಮಗೆ ಟೈಗರ್ ಸೈಟ್ ಆಗಿಲ್ಲ ಅಂತ ನಾವು ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿದ್ದೆ. ಸೊ ಅದನ್ನು ಇಲ್ಲೇ ನಾವು ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ ನೋಡಿ. ಸೌಮ್ಯ ಬನಾನಾ ಕೇಕ್ ತಂದಿದ್ದಾರೆ. ಏನಕ್ಕೆ ಅಂದ್ರೆ ಇವಾಗ ಕೇಕ್ ಕಟ್ಟಿಂಗು ಹುಲಿ ಸಿಗದೆ ಇರೋ ಕಾರಣ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಕೇಕ್ ಕಟ್ ಮಾಡೋದನ್ನ. ಸೊ ವಿ ಆರ್ ಕಟಿಂಗ್ ಕೇಕ್. ಎಲ್ಲಾರು ಹಿಡಿದಿದ್ದೀವಿ. ಬನಾನಾ ಕೇಕ್ ನಮ್ಗೆ ಇಲ್ಲ, ನಾನು ನೋಡಿದೀನಿ, ಹಳೆ ವಿಡಿಯೋ ಕಳಿಸ್ತೀನಿ ಅಂತ ಹೇಳಿದ್ದೀನಿ. ಸಿಕ್ಕಿಲ್ಲ. ಕಂಗ್ರಾಟ್ಸ್. ಹುಲಿ ಸಿಕ್ಕಿಲ್ಲ. ಹುಲಿ ಸಿಗ್ಲೇ ಇಲ್ಲ. ಯಾರು ಕಟ್ ಮಾಡಿ ನೋಡೇ ಇಲ್ಲ, ಯಾರು ಮಾಡಿಲ್ಲ. ಹುಲಿ ಸಿಕ್ಕಿಲ್ಲ ಅಂತ ನಮ್ದೇ ಸಿಕ್ಕಿಲ್ಲ. ಇದೇನು ಹುಲಿ ಕಳ್ತಾ ಇಲ್ಲ, ಚೆನ್ನಾಗಿಲ್ಲ. ಅದೇನೋ ಬನಾನಾ ಬೇಕಿತ್ತು. ಅದೇ ಜವಾಬ್ದಾರಿಗಳಿದೆ ನಮ್ಗೆ, ಅದಕ್ಕಾಗಿ ಟ್ರಿಪ್ ಅನಿವಾರ್ಯ ಕಾರಣದಿಂದ ಮುಂದೆ ಇಲ್ಲ. ನೆಕ್ಸ್ಟ್ ಸದ್ಯಕ್ಕೆ ಇಲ್ಲಿಗೆ ಮುಂದಿನ ಟ್ರಿಪ್ ಬಗ್ಗೆ ಕಾರ್ ಹಾಕೊಂಡು ಯೋಚನೆ ಮಾಡ್ಕೊಂಡು ಹೋಗ್ತೀವಿ. 2 ದಿನ ಪ್ರಾಬ್ಲಮ್ ಯಾವುದು ತಗೋ ಜನಾರ್ದನ್ ಒಂದು ಕೈದೆ ಚಿಪ್ಸ್ ತಗೊಳ್ಳಿ. ಆ ಚಿಪ್ಸ್ ಕೆಂಪು ಕಲರ್ ನೋಡಿದ್ರೆ ಇಷ್ಟ. ಹೌದಾ? ವೈಟ್ ಚಿಪ್ಸ್ ಆದ್ರೆ ಬರೀ ಸಾಲ್ಟ್. ಒಂಥರ ಇದನ್ನ ಪ್ಯಾಕೆಟ್ ಫೈನಲಿ ಕಬಿನಿ 6 ಕಬಿ ಟ್ರಿಪ್ ಸಕ್ಸಸ್ಫುಲಿ ಡನ್. ಮೈಸೂರು ರೀಚ್ ಆದ್ವಿ. ಆನ್ ದ ವೇ ಹೋಗ್ತಾ ಹರಿಗೋವಿಂದ ಅಲ್ಲಿ ಕಾಫಿ ಕುಡಿದು ಹೊರಡೋಣ ಮನೆಗೆ ಅಂತ ಎಲ್ಲರೂ ಕಾಫಿಗೆ ಹೋದ್ವಿ. ಐ ಹೋಪ್ ಈ ವ್ಲಾಗ್ ನೀವೆಲ್ಲರೂ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಂತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಬಾಯ್. ಬೈ 2 ಮಾಡ್ಬಿಟ್ಟು ಬಿಲ್ ಕೊಟ್ಟಾನೆ. ಮತ್ತೆ ಹೌದಾ? ಚಿಯರ್ಸ್. ಕಾಫಿ ಚಿಯರ್ಸ್ ಸೌಮ್ಯ. ಚಿಯರ್ಸ್. ಎಂಡ್ ಸೀಸನ್ ಎಂಡ್ ಅಂತಾರಲ್ಲ, ಟ್ರಿಪ್ ಎಂಡ್. ಪಾರ್ಟ್ 1 ಟ್ರಿಪ್ ಎಂಡ್.